ಇದು ಅಂಗಲಾಚ್ತಾರೆ ಪರಮೇಶ್ವರ್ ಅವರೇ. ಇಲ್ಲಿ ಒಬ್ಬ ಹುಡುಗಿ ನೋಡಿ ಅಂಗಲಾಚ್ತಾಳೆ. ನನ್ನ ಸ್ನೇಹಿತೆ ನಾನು ಕರ್ಕೊಂಬಂದ್ಬಿಟ್ಟೆ ಅವ್ರ ಮನೆಯಿಂದ. ನಾನು ಹಿಂಗೆ ಯಾಕೆ ಮಕ ತೋರಿಸ್ತಾ ಇನ್ನ ಬದುಕಿದ್ದಾಳೆ ಅವಳು, ಉಸಿರಾಡ್ತಾ ಇದೆ. ನಾನು ನೋಡಿದೀನಿ, ಪಲ್ಸಿನ ಉಸಿರಾಡ್ತಾ ಇದೆ. ಆಸ್ಪತ್ರೆಗೆ ಕರ್ಕೊಂಡೋಗಿ ಆಂಬುಲೆನ್ಸ್ ಕರೆಸಿ ಅಣ್ಣ ಬ್ರದರ್ ಅಂತ ಎಲ್ಲರೂ ಗೋಗರಿತಾಳೆ. ಆಂಬುಲೆನ್ಸು ಬರಲಿಲ್ಲ, ಡಾಕ್ಟ್ರು ಬರಲಿಲ್ಲ, ನರ್ಸು ಬಂದಿಲ್ಲ. ಅಲ್ಲಿ ಜನ ಹೆಂಗಿದ್ರು ವೈಲೆಂಟ್ ಅಂದ್ರೆ ಯಾರು ಕೇರ್ ಮಾಡೋ ಸ್ಥಿತಿ ಇರಲಿಲ್ಲ, ಯಾರನ್ನ ಕೇರ್ ಮಾಡೋ ಸ್ಥಿತಿಯಲ್ಲಿ ಇರಲಿಲ್ಲ. ಎಲ್ಲರೂ ಓಡು ಅಂತ ಓಡ್ತಾ ಇದ್ದಾರೆ. ಪಾಪ ಅಂಗಲಾಚ್ತಾ ಇದ್ದಾಳೆ. ಫೋಟೋ ನೋಡಿ, ಇಲ್ಲೇ ಅಳ್ತಾ ಇದ್ದಾಳೆ. ಆ ಪುಲ್ವಾಮಾದಲ್ಲಿ ಒಬ್ಬ ಅಳ್ತಾ ಇದ್ದಲ್ಲ, ಹಂಗೆ ನೋಡಿ ಫೋಟೋ ಅಳ್ತಾ ಇದ್ದಾಳೆ. ನಾನು ಕೇಳ್ತೀನಿ ಸರ್ಕಾರನ, ನಮ್ಮ ಹತ್ರ ಒಂದ್ 2000 ಆಂಬುಲೆನ್ಸ್ ಇರ್ಬೇಕಾ? 108 ಗೊತ್ತಿಲ್ಲ ಎಷ್ಟು, ಒಂದು ಆಂಬುಲೆನ್ಸ್ ಇಲ್ಲಲ್ಲ ಸರ್. ಇಲ್ಲಿ ಇಷ್ಟು ಬಡ್ಕೊಂತ ಇದ್ದಾರೆ ಅವರೆಲ್ಲ. ನಾವು ಇನ್ನ ಉಸಿರಾಡ್ತಾ ಇದ್ದೀರಿ, ಬದುಕಿಸ್ಬೋದು, ಆಂಬುಲೆನ್ಸ್ ತರಿಸಿ ಅಂತ ಹೇಳಿದ್ರೆ ಒಂದು ಆಂಬುಲೆನ್ಸ್ ಬರಲಿಲ್ಲ. ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನೀವು, ನಾನು ಮೊನ್ನೆ ಕಬಡ್ಡಿ ಟೂರ್ನಮೆಂಟ್ ಮಾಡಿದ್ದೆ, ಅಲ್ಲಿದ್ದಿದ್ದೆ 2000 ಜನ. ನಮ್ಮ ಅಧಿಕಾರಿ ಕೇಳಿದ್ರು 2 ಆಂಬುಲೆನ್ಸ್ ಇಡಬೇಕು ಅಂದ್ರು, ಫೈರ್ ಇಂಜಿನ್ ಇಡಬೇಕು ಅಂದ್ರು. ಆಮೇಲೆ ನಾನು ಪರ್ಮಿಷನ್ ಕೊಟ್ಟಿದ್ದವರು. ಸರ್ ಇಲ್ಲಿ ಎರಡೂ ಕಡೆ ಸೇರಿದ್ರೆ 3-4 ಲಕ್ಷ ಜನ. ಆಂಬುಲೆನ್ಸ್ ಗತಿ ಇಲ್ಲ ಸರ್ ನಮ್ಮಲ್ಲಿ. 2-3 ಸಾವಿರ ಕೋಟಿ ಕೊಡ್ತೀರಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ. ಸತ್ತ ಮೇಲೆ ಹೆಣ ಹೊಡಿಯಕ ಆಂಬುಲೆನ್ಸ್ಗಳು ಇಟ್ಕೊಂಡಿರೋದು ನಾವು. ಸತ್ತ ಮೇಲೆ ಹೆಣ ಹೊಡಿಯಕ ಇಟ್ಕೊಂಡಿರೋದು, ಬದುಕ್ಸಕ್ಕೆ ಆಂಬುಲೆನ್ಸ್ ಇಟ್ಕೊಂಡಿರೋದು ನಾವು, ಜೀವ ಉಳಿಸಕ್ಕೆ ಆಂಬುಲೆನ್ಸ್ ಇಟ್ಕೊಂಡಿರೋದು. ಬಡ್ಜೆಟ್ ಅಲ್ಲಿ 2,000-3,000 ಕೋಟಿ ಕೊಟ್ಟಿದ್ದೆ ನಾವು ಎಲ್ಲರಿಗೂ. ಒಂದು ಆಂಬುಲೆನ್ಸ್ ಬರ್ಲಿಲ್ಲ, ಒಬ್ಬರನ್ನ ಕರ್ಕೊಂಡು ಹೋಗ್ಲಿಲ್ಲ, ಒಬ್ಬರನ್ನ ಬದುಕಿಸ್ಲಿಲ್ಲ. ಇದನ್ನ ನಾನು ಕೇಳ್ತಾ ಇದ್ದೀನಿ. ನೀವು ಸರಿಯಾಗಿ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದ್ರೆ, ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿದ್ರೆ, ನರ್ಸ್ಗಳನ್ನ ವ್ಯವಸ್ಥೆ ಮಾಡಿದ್ರೆ, ಡಾಕ್ಟರ್ಗಳನ್ನ ವ್ಯವಸ್ಥೆ ಮಾಡಿದ್ರೆ, ಇನ್ ಟಾಯ್ಲೆಟ್ ಪ್ರಶ್ನೆ ಬಿಡಿ, ಟಾಯ್ಲೆಟ್ಗಳ ಪ್ರಶ್ನೆನೇ ಇಲ್ಲ. ಈ ಅನಾಹುತ ಆಗ್ತಾ ಇತ್ತ ನಾವು ಏನ್ ಮೆಸೇಜ್ ಕೊಡ್ತೀರಿ ಅಂತ. ಈಗ ನಮ್ಮ ಮಕ್ಕಳೇನಾನ ಸತ್ರೆ ನಾವ್ ಹಿಂಗ್ ಮಾಡ್ತೀರಾ? ಅವರು ನಮ್ಮ ಮಕ್ಕಳೇ, ನಾವ್ ಹಿಂಗ್ ಮಾಡಲ್ಲ. ನಮ್ಮ ಕುಟುಂಬದವರು ಅಂತ ನಾವು ಅವ್ರ ಗೌರವವನ್ನು ಕೊಡ್ಬೇಕಾಗಿತ್ತಲ್ಲ. ಇಡೀ ಸರ್ಕಾರ ಅಪರಾಧಿ ಸ್ಥಾನದಲ್ಲಿದೆ. ನಾನು ವಿರೋಧ ಪಕ್ಷವಾಗಿ ನಾನು ಕೇಳ್ತಾ ಇದ್ದೆ, ಇಷ್ಟೊಂದು ಸಾವಿಗೆ ಹೊಣೆ ಯಾರು ಹೊರ್ತೀರ? ಇವತ್ತು ನಿಮಗೆ ಅವಕಾಶ ಇದೆ, ನಿಮ್ಗೇನಾದ್ರು ಹೃದಯ ಇದ್ರೆ, ಪ್ರೀತಿ ಇದ್ರೆ, ಸಂವೇದನೆ ಇದ್ರೆ ಒಂದ್ಸರಿ ಎದ್ ನಿಂತು, ನನಗೋಸ್ಕರ ಅಲ್ಲ ಎಲ್ಲರಿಗೋಸ್ಕರ ಒಂದ್ಸರಿ ಎದ್ ನಿಂತು, ಒಳ್ಳೆ ಹೃದಯ ಇದ್ರೆ, ಮಕ್ಕಳೇ ತಪ್ಪಾಯ್ತಪ್ಪ ಕ್ಷಮಿಸ್ಬಿಡಿ ಅಂತ ಹೇಳಿದ್ರೆ ಮುಗ್ದೋಯ್ತು. 11 ಜನಕ್ಕೆ ಶಾಂತಿ ಆದ್ರೂ ಸಿಗ್ತೈತೆ. ಇಲ್ಲ ಅಂತ ಹೇಳಿದ್ರೆ ಈ ಹೊಣೆಯನ್ನ ಪ್ರಜಾವಾಣಿಯವರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನೀವು ಗೃಹ ಸಚಿವರು, ನೀವೇ A1, A2, A3 ನೀವೇ ಹೊರಬೇಕು. ನೈತಿಕ ಹೊಣೆಯನ್ನ ಹೊರಬೇಕು, ರಾಜೀನಾಮೆ ಕೊಡಬೇಕು. ಈ ಶಿಷ್ಟಾಚಾರದಲ್ಲಿ ಯಾರ್ಯಾರು ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ, ತಪ್ಪು ಮಾಡಿದ್ದಾರೆ, ಮುಖ್ಯಮಂತ್ರಿಗಳಿಗೆ ನಿಮ್ಗೆ ಸಲಹೆ ಕೊಡದೆ ತಪ್ಪು ಮಾಡಿದ್ದಾರೆ, ಅವ್ರಿಗೂ ಶಿಕ್ಷೆ ಆಗಬೇಕು. ಈ ತರ ಘಟನೆ ಇನ್ನು ಮುಂದೆ ನಡಿಬಾರದು.